ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ದಿನಾಂಕ ಕೂಡ ರಿವೀಲ್ ಆಗಲಿದೆ. ಕನ್ನಡದ ಜೊತೆಗೆ ಇತರೆ ಭಾಷೆಗಳಲ್ಲಿ ಕೂಡ ಬಿಗ್ ಬಾಸ್ ಶುರುವಾಗ್ತಾ ಇದ್ದು, ತೆಲುಗಿನ ಪ್ರೋಮೋ ಕೂಡ ಔಟ್ ಆಗಿದೆ. ತೆಲುಗಿನಲ್ಲಿ ಅಕ್ಕಿನೇನಿ ನಾಗಾರ್ಜುನ ಅವರು ಮುನ್ನಡೆಸಲಿದ್ದಾರೆ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ನಿರೂಪಕರಾಗಿ ಮುಂದುವರಿಯಲಿದ್ದಾರೆ. ಕನ್ನಡ, ತೆಲುಗು ಜೊತೆಗೆ ಹಿಂದಿಯಲ್ಲೂ ಬಿಗ್ ಬಾಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಸಲ್ಮಾನ್ ಖಾನ್ ನಡೆಸಿಕೊಡುವ ಹಿಂದಿ ಬಿಗ್ ಬಾಸ್ 19ನೇ ಸೀಸನ್ ಬಗ್ಗೆ ಇದೀಗ ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಿದ್ದಿದೆ. ಈ ಸಲ ದೊಡ್ಡಮನೆಗೆ ವಿಶೇಷವಾಗಿ ಒಬ್ಬರು ಸ್ಪರ್ಧಿಯಾಗಿ ಎಂಟ್ರಿ ಕೊಡಲಿದ್ದಾರೆ ಎನ್ನುವ ಬಗ್ಗೆ ಗುಲ್ಲಾಗಿದೆ. ಬಿಗ್ ಬಾಸ್ ನಲ್ಲಿ ಪ್ರತಿ ಸಲ ಒಂದಲ್ಲ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ಈ ಬಾರಿ 16 ಮಂದಿ ಸ್ಪರ್ಧಿಗಳ ಜೊತೆಗೆ ಹಬೂಬ್ ಡಾಲ್ ಎಂಬ ಎಐ ರೋಬೋಟ್ ಕೂಡ ಮನೆಯೊಳಗೆ ಪ್ರವೇಶಿಸಲಿದೆ ಎನ್ನಲಾಗ್ತಾ ಇದೆ. ಹಬೂಬ್ ಒಂದು ಎಐ ರೋಬೋಟ್ ಆಗಿದ್ದು, ಇದು ಯುಎಇಯ ಮೊದಲ ಕೃತಕ ಬುದ್ಧಿಮತ್ತೆ ರೋಬೋಟ್ ಗೊಂಬೆಯಾಗಿದೆ. ಈ ಡಾಲ್ ಸಾಮಾನ್ಯರಂತೆ ಸಂವಹನ ಮಾಡುತ್ತೆ ಮತ್ತು ಭಾವನಾತ್ಮಕವಾಗಿ ಸ್ಪಂದಿಸುತ್ತೆ ಎನ್ನಲಾಗಿದೆ. ಬಿಗ್ ಬಾಸ್ ಮನೆಗೆ ಬರುವ ಈ ಡಾಲ್ ಹಿಂದಿ ಸೇರಿ 7 ಭಾಷೆಗಳನ್ನು ಮಾತನಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿದೆಯಂತೆ. ಕಳೆದ ಹಿಂದಿ ಬಿಗ್ ಬಾಸ್ ಸೀಸನ್ ನಲ್ಲಿ ಮನೆಯೊಳಗೆ ಕತ್ತೆಯನ್ನ ಬಿಡಲಾಗಿತ್ತು. ಈ ಮೂಲಕ ವಿಶಿಷ್ಟವಾದ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಈ ಹಿನ್ನೆಲೆ ಈ ಬಾರಿ ವರದಿಯಾದಂತೆ ಎಐ ರೋಬೋಟ್ ಕಳುಹಿಸಿದ್ರೂ ಅಚ್ಚರಿ ಇಲ್ಲ ಎನ್ನುವ ಮಾತು ಸದ್ಯ ಕೇಳಿ ಬರ್ತಾ ಇದೆ. ಇಂತಹ ಒಂದು ಪ್ರಯತ್ನ ಕನ್ನಡ ಬಿಗ್ ಬಾಸ್ ನಲ್ಲೂ ನಡೆದ್ರೆ ನೋಡುಗರಿಗೆ ಸಖತ್ ಮಜಾ ಇರೋದ್ರಲ್ಲಿ ಅನುಮಾನವೇ ಇಲ್ಲ.